ಯಾಕೆಂದರೆ ರಾಮಚಂದ್ರ ಅಲ್ಲಿ ಕ್ಷತ್ರಿಯ, ಈಕೆ ಋಷಿಪತ್ನಿ. ಹಾಗಾಗಿ ರಾಮಚಂದ್ರ ಬಂದು ನಮಸ್ಕಾರ ಮಾಡ್ತಾನೆ. ರಾಮನಿಗೆ ಎಷ್ಟು ವರ್ಷ ಆವಾಗ ಅಂದರೆ 15 ವಯಸ್ಸು, ನಾಟ್ ಈವನ್ 16 ಇಯರ್ಸ್. ಊನಷೋಡಶ ವರ್ಷವೇ ರಾಮೋ ರಾಜೀವಲೋಚನ ಅಂತ ಬರೀತಾರೆ ವಿಶ್ವಾಮಿತ್ರರು. ಇದು ಭಗವಂತನ ವೈಭವ. ತನ್ನ ಭಕ್ತರಿಗೆ ಅಷ್ಟು ಅನುಗ್ರಹ ಮಾಡ್ತಾನೆ. ಈಗಲೇ ಮಾಡ್ತಾನೆ ಅಂದ್ಕೊಂಡ್ಬಿಡ್ಬಾರ್ದು. ಅಪ್ಪ ನನಗೆ ಬಸ್ ಸಿಕ್ಕಿಲ್ಲ, ಬೇಗ ಬಸ್ಸಿಗೆ ಹೋಗಿ ಮಾಡೋ ಅದೆಲ್ಲ ಕೇಳ್ಕೊಬಾರ್ದು. ನೀನು ಬಸ್ಗೂ ದೇವ್ರನ್ನ ಕೇಳ್ಕೊಬಾರ್ದು. ಯಾವಾಗ ಎಲ್ಲಿ ನಮ್ಗೆ ಅನುಗ್ರಹ ಮಾಡಬೇಕೋ ಅದನ್ನು ಅನುಗ್ರಹ ಮಾಡ್ತಾನೆ. ಲೌಕಿಕ ಸುಖನೆಂದೂ ಅಪೇಕ್ಷೆ ಪಡಬಾರ್ದು ಭಗವಂತನಿಲ್ಲ. ನಿಜವಾಗ್ಲೂ ನಾವು ಲೌಕಿಕದ್ದೇ ಕೇಳ್ತೀವಿ. ಇಲ್ಲಾದರೂ ಸಾಕ್ರೆ ಮುಂದಿನ ಜನ್ಮದೇನೋ ನಮಗೇನು ಗೊತ್ತಿದೆ ಈಗ ಅನ್ಬಾರ್ದು. ಲೌಕಿಕ ಅಪೇಕ್ಷೆಯನ್ನು ಭಗವಂತನಿಂದ ನಾವು ಕೇಳಬಾರ್ದು. ಭಗವಂತ ಎಲ್ಲಿ ನಮಗೇನು ಕೊಡಬೇಕು ಅಂತಿದ್ದನ್ನು ಕೊಡ್ತಾನೆ. ನಮ್ಮ ಭಕ್ತಿ ಎಂದೂ ವ್ಯರ್ಥ ಆಗಲ್ಲ. ಒಂದು ನಮಸ್ಕಾರಕ್ಕೂ ಫಲ ಇದೆ. ಯದ್ದಭ್ಯರ್ಚ್ಯ ಹರಿಂ ಭಕ್ತ ಕೃತೇ ವರ್ಷೇ ಶತೈರಪಿ ಫಲಂ ಪ್ರಾಪ್ನೋತಿ ವಿಪುಲಂ ಕಲೋ ಸಂಕೀರ್ತ ಕೇಶವಂ. ಬೇರೆ ಯುಗದಲ್ಲೇ 100 ವರ್ಷ ತಪಸ್ಸು ಮಾಡಿದ್ರೆ ಏನು ಫಲ ಸಿಗ್ತಿತ್ತು, ಕೃತಯುಗದಲ್ಲಿ ತ್ರೇತಾಯುಗದಲ್ಲಿ ಕಲವು ಸಂಕೀರ್ತ ಕೇಶವಂ ಫಲಂ ಪ್ರಾಪ್ನೋತಿ ವಿಪುಲಂ. ಕಲಿಯುಗದಲ್ಲಿ ಭಗವಂತನ ನಾಮ ಸಂಕೀರ್ತನೆಗೆ ಅಷ್ಟು ಫಲ ಸಿಕ್ಕೋಬಿಡುತ್ತಂತೆ ನೋಡಿ. ಯದಭ್ಯರ್ಚ್ಯ ಹರಿಂ ಭಕ್ತ್ಯ ಕೃತೇ ವರ್ಷೈ ಶತೇರುಪಿ. ಬೇರೆ ಯುಗದಲ್ಲಿ 100 ವರ್ಷ ಪೂಜೆ ಮಾಡಿದ್ರು ಕೂಡ, ತಪಸ್ಸು ಮಾಡಿದ್ರು ಅಷ್ಟು ಫಲ ಸಿಗೋಲ್ಲಪ್ಪ. ಫಲಂ ಪ್ರಾಪ್ನೋತಿ ವಿಪುಲಂ ಕಲೌ ಸಂಕೀರ್ತ್ಯ ಕೇಶನಂ. ಈ ಕಲಿಯುಗದಲ್ಲಿ ಭಗವಂತನ ಸ್ತುತಿಗೇನೆ ಅಷ್ಟು ಪುಣ್ಯ ಬಂದುಬಿಡತ್ತಂತೆ. ಇನ್ನೊಂದ್ಸರಿ ಕೃತಿ ಹೇಳ್ಕೊಡ್ತೀನಿ, ಎಲ್ಲ ಹೇಳಿ. ಗೋವಿಂದ ಕೃಷ್ಣ ವಿಠಲ ಜಯ ಗೋಪಾಲ ಕೃಷ್ಣ ವಿಠಲ. ಗೋವಿಂದ ಕೃಷ್ಣ ವಿಠಲ ಜಯ ಗೋಪಾಲ ಕೃಷ್ಣ ವಿಠಲ. ಪಾಂಡುರಂಗ ವಿಠಲ ಜಯ ಪಂಡರೀನಾಥ ವಿಠಲ. ಪಾಂಡುರಂಗ ವಿಠಲ ಜಯ ಪಂಡರೀನಾಥ ವಿಠಲ. ಗೋವಿಂದ ವಿಠಲ ಗೋಪಾಲ ವಿಠಲ. ಗೋವಿಂದ ಗೋವಿಂದ ವಿಠಲ ಗೋಪಾಲ ವಿಠಲ. ಗೋವಿಂದ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ. ಈ ಭಜನೆ ಮಾಡುವಾಗ ಹೃದಯಕ್ಕೆ ಮೊದಲು ವಿಠಲ ನರ್ತನ ಮಾಡ್ತಾ ಇದ್ದಾನೆ ಅಂತ ಅನುಸಂಧಾನ ಮಾಡಿಕೊಳ್ಳಿ. ಖಂಡಿತ ನರ್ತನ ಮಾಡ್ತಾನೆ. ಈ ಜೀವಿಗಳು ಭಗವಂತನ ಸ್ತುತಿ ಮಾಡಿದ್ರೆ ಎಷ್ಟು ಆನಂದ ಪಡ್ತಾನೆ. ಈಶ್ವರ ಸರ್ವಭೂತಾನ ಹೃದಯಶೇ ಅರ್ಜುನ ಇಲ್ಲೇ ಇದ್ದೀನಪ್ಪ ನಾನು. ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ. ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ. ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ. ಬೋಲಾ ಪುಂಡಲೀಕ ವರದ ಹರಿ ವಿಠಲ್. ಯಾರೋ ಒಬ್ಬನ್ನ ಮೇಲೆ ಕರ್ಕೊಂಡು ಹೋದರಂತೆ. ಬೆಂಗಳೂರಿನವರಲ್ಲ, ಯಾರೋ ಊರಿನವರು. ಬೆಂಗಳೂರಿನವರೆಲ್ಲ ಬುದ್ಧಿವಂತರು. ಅಲ್ಲಿ ಮೇಲುಗಡೆ ಅವ್ನು ಕರ್ಕೊಂಡು ಹೋಗಿ ಬೋರ್ಡ್ ಇತ್ತಂತೆ, ಸ್ವರ್ಗಕ್ಕೆ ದಾರಿ ನರಕಕ್ಕೆ ದಾರಿ. ಇವ್ನು ನೋಡಿದ, ನಾವು ಬೆಂಗಳೂರಲ್ಲೆಲ್ಲ ಬೋರ್ಡ್ ನೋಡಿದ್ದೀವಿ, ಇಲ್ಲೂ ಬೋರ್ಡ್ ಇರುತ್ತಾ? ಹೌದಪ್ಪ, ಇಲ್ಲೂ ಬೋರ್ಡ್ ಹಾಕಿ. ಈಗ ಎಲ್ಲೂ ಹೋಗಬೇಕು ಹೇಳಿ ನೀವು. ನಿಮ್ಮನ್ನು ಇಲ್ಲಿ ಒಂದು ಸರಿ ಒಳಗೆ ಹೋದ್ಮೇಲೆ ಈಚೆ ಬರೋ ಹಾಗಿಲ್ಲ. ಸ್ವರ್ಗಕ್ಕೆ ದಾರಿ ಇಲ್ಲ ನರಕಕ್ಕೆ ದಾರಿ. ಯಮದೂತರು ಅವನು ಸ್ವಲ್ಪ ತಾಳಿ, ಅವನು ಬುದ್ಧಿವಂತ. ಅವನು ಆ ಸ್ವರ್ಗದ ಕಡೆ ಹೀಗೆ ಕಿವಿ ಹಾಕಿದ. ಸ್ವರ್ಗದ ಕಡೆ ಅಲ್ಲೇನೋ ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮನ ಹೇಳ್ತಿದ್ರು ಭಜನೆ. ಅಯ್ಯ ಕೇಳಿ ಕೇಳಿ ಬೇಜಾರಾಗ್ಬಿಡ್ತಿದೆ. ನನ್ನ ಹೆಂಡತಿ ಅವರ ಸದಾ ಹೇಳೋರು, ನಾನು ರೂಮು ಬಾಗಿಲು ಹಾಕ್ಕೊಂಡು ಕೂತ್ಕೊಳ್ಳೋವೆ, ಕೇಳಿ 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 ಬೇಜಾರಾಗಿದೆ. ತಲೆ ಈ ಕಡೆ ತೆಕ್ಕೋತಾನೆ. ಕಡೆಗೆ ನರಕದ ಕಡೆ ತಲೆ ಹಾಕ್ತಾನೆ. ಯಾವುದೋ ಒಂದು ವೆಸ್ಟರ್ನ್ ಮ್ಯೂಸಿಕಲ್ಲೇ ಪಾಶ್ಚಿಮಾತ್ಯ ಮ್ಯೂಸಿಕ್ಕು, ದಂಡಣ ದಂಡಣ ದಂಡಣ. ಪರವಾಗಿಲ್ವೇ
ನರಕದಲ್ಲಿ ಎಷ್ಟು ವಾಸನಲ್ಲ ಇಲ್ಲಿ. ತಿರ್ಗಾ ಇನ್ನೊಂದ್ಸರಿ ಅವ್ರು ಕೂಗ್ತಾರೆ, ನೋಡೋ ಒಂದ್ಸರಿ ಒಳಗೋದ್ಮೇಲೆ ಈಚೆ ಬರೋ ಆಗಿಲ್ಲ, ತಳ್ತೀವಿ, ಎಲ್ಲಿ ಹೋಗ್ತೀವಿ ಈಗಲೇ ನಿಶ್ಚಯ ಮಾಡೋ, ಒಂದು ಸ್ವಲ್ಪ ತಾಳೆ. ನೋಡ್ತಾನೆ, ಏನು ಎಷ್ಟಲ್ಲಿ ಮ್ಯೂಸಿಕ್ ಕುಣಿತಾ ಇದೆ, ಖುಷಿ ಆಯಿತು, ನಾನು ನರಕಕ್ಕೆ ಹೋಗ್ತೀನಿ. ಸರಿಯಾದ ನಿಶ್ಚಯ ಮಾಡೋ. ಇಲ್ಲ ನಾನು ನರಕಕ್ಕೆ ಹೋಗ್ತೀನಿ. ಸರಿ ಹೋಗು ಅಂತ ತಳ್ಳಿದ್ರು ನರಕಕ್ಕೆ. ಒಳ್ಳೆ ತಳ್ಳಿದ ತಕ್ಷಣ ದೊಡ್ಡ ದೊಣ್ಣೆ ರಪ್ ಅಂತ ಬಾರಿಸಿದ್ರು. ಕೂಗ್ಕೋತಾನೆ, ಏನಿದು ಆ ವೆಸ್ಟರ್ನ್ ಮ್ಯೂಸಿಕ್ ಎಲ್ಲ ಇತ್ತಲ್ಲ, ಪಾಶ್ಚಿಮಾತ್ಯ ಸಂಗೀತ, ಅದೆಲ್ಲ ಎಲ್ಲೋ ಹೋಯ್ತು, ಈಗ ಯಾರು ನಾನು ಹೊಡಿತಾ ಇದ್ದಾರೆ, ಕೂಗ್ಕೋತಾನೆ ಅವನು. ಅಯ್ಯ ಪೆದ್ದ, ಅದು ಅಡ್ವರ್ಟೈಸ್ಮೆಂಟ್ ಅಷ್ಟೇ. ನರಕದಲ್ಲೆಲ್ಲರ ಸುಖ ಇರುತ್ತಾ? ಅಡ್ವರ್ಟೈಸ್ಮೆಂಟ್ ಅಷ್ಟೇ. ಆಗ ನೋಡಿ ಅಡ್ವರ್ಟೈಸ್ಮೆಂಟ್ ಎಷ್ಟು ಡೇಂಜರ್, ಆಕರ್ಷಣೆ. ಹಾಗೆ ವಿ ಶುಡ್ ಬಿ ವೆರಿ ಕೇರ್ಫುಲ್. ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ, ವಿಠಲ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ, ಬೋಲಾ ಪುಂಡರೀಕ ವರದ ಹರಿ ವಿಠಲ. ಇಲ್ಲಿ ತುಂಬ ಸೊಗಸಾಗಿ ಕಪಿಲ ವಾಸುದೇವ ತಾಯಿ ತನ್ನೇ ಹೇಳ್ತಾ ಇದ್ದಾನೆ. ನಾನ್ಯತ್ರ ಮದ್ಭಗವತಃ ಪ್ರಧಾನ ಪುರುಷೇಶ್ವರ ಆತ್ಮನ ಸರ್ವಭೂತಾನಂ ಭಯಂ ತೀವ್ರಂ ನಿವರ್ತತೆ. ಅಮ್ಮ, ನನ್ನನ್ನು ಬಿಟ್ಟು ಇನ್ಯಾವ ಶಕ್ತಿಯೂ ಇಲ್ಲ, ಎಲ್ಲವನ್ನು ಕೊಡೋದು ನಾನೇ. ಅದನ್ನು ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಮತ್ತ ಪರತರ ನಾ ಅನ್ಯತ್ ಕಿಂಚಿದಸ್ತಿ ಧನಂಜಯ. ಹೇ ಅರ್ಜುನ, ನನ್ನ ಬಿಟ್ಟರೆ ಇನ್ನೇನೂ ಇಲ್ಲ. ಇವನು ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡಿ ಅಂತೇಳಿ ಈ ಸಿಂಗ್ ವಾಯ್ಸ್ ಬರ್ತಿದೆ. ನನ್ನನ್ನು ಬಿಟ್ಟರೆ ಜಗತ್ತಿನಲ್ಲಿ ಏನೂ ಇಲ್ಲ, ಎಲ್ಲ ನಾನೇ. ಕಣ ಕಣದಲ್ಲೂ ಇದ್ದೀನಿ, ನನ್ನದೇ ಸೃಷ್ಟಿ, ನನ್ನದೇ ನಿಯಂತ್ರಣ. ಇದನ್ನು ಕೃಷ್ಣ ಸ್ಪಷ್ಟವಾಗಿ ಹೇಳುತ್ತಾನೆ. ನಾನ್ಯತ್ರ ಮದ್ಭಗವತಃ ಪ್ರಧಾನ ಪುರುಷೇಶ್ವರ. ಪ್ರಧಾನ ಪುರುಷೇಶ್ವರ ನಾನೇ ಅಮ್ಮ, ನನ್ನದೇ ಎಲ್ಲ ನಿಯಂತ್ರಣ. ಆತ್ಮನ ಸರ್ವಭೂತಾನಾಂ ಭಯಂ ತೀವ್ರಂ ನಿವರ್ತತೆ. ಯಾರು ನನ್ನ ಉಪಾಸನೆ ಮಾಡ್ತಿರ್ತಾರೋ, ನನ್ನಲ್ಲಿ ಸ್ನೇಹ ಬೆಳೆಸಿರ್ತಾರೋ, ನನ್ನಲ್ಲಿ ಪ್ರೀತಿ ಬೆಳೆಸಿರ್ತಾರೋ, ನನ್ನಲ್ಲಿ ಭಕ್ತಿ ಮಾಡಿರ್ತಾರೋ ಅವ್ರ ರಕ್ಷಣೆ ನಾನು ಮಾಡ್ತೀನಿ. ಜ್ಞಾನ ವೈರಾಗ್ಯ ಯುಕ್ತೇನ ಭಕ್ತಿಯೋಗೇನ ಯೋಗಿನಃ ಕ್ಷೇಮಾಯ ಪಾದಮೂಲಂ ಮೇ ಪ್ರವಿಶ್ಯಂತ ಕುತೋ ಭಯಂ. ಯಾರು ಜ್ಞಾನ ವೈರಾಗ್ಯದಿಂದ, ವೈರಾಗ್ಯ ಅಂದರೆ ಸಂಸಾರದಲ್ಲಿ ವೈರಾಗ್ಯ ಮುಗಿಯೋದೇ ಇಲ್ಲ. ಅದು ನೀವೆಷ್ಟು ಮಾಡಿದ್ರು ಇನ್ನೂ ಇರುತ್ತೆ. ಎಷ್ಟು ಪಾತ್ರೆ ತೊಳೆದು ತೊಳಿತಾನೇ ಇರಬೇಕು. ಇವತ್ತು ಅಡುಗೆ ಮಾಡಿದ್ರು ನಾಳೆನೂ ಇದೆ, ನಾಳೆ ಹೋಗಿ ಮುಗೀತು ನಾಡಿದ್ದೂ ಇದೆ. ಎಲ್ಲರೂ ನಿದ್ದೆ ಮಾಡ್ತಿರ್ತಾರೆ. ಪಾಪ ಗೃಹಿಣಿ ನಾಳೆಗೇನು ಮಾಡೋದು, ನಾಳೆಗೇನು ಮಾಡೋದು, ಇವರೆಲ್ಲ ಹೇಳ್ತಾರಲ್ಲ ಹಸ್ಕೊಂಡು ಅಲ್ವಾ. ಮುಗಿಯೋದೇ ಇಲ್ಲ ಅದು ಸಂಸಾರ ಜಂಜಾಟ. ಅದಕ್ಕೆ ಭಗವಂತ ಹೇಳ್ತಾನೆ ನನ್ನ ಪಾದ ಮೂಲ. ಇದರ್ಥ ಏನು ಅಂತಂದರೆ, ಈ ಹುಟ್ಟು ಸಾವಿನಿಂದ ನಾವು ನಿಭಾಯಿಸ್ಕೊಂಡ್ಬಿಡ್ಬೇಕು, ಇದರಿಂದ ವಿಮುಕ್ತರಾಗಿಬಿಡಬೇಕು. ಆಗಲೇ ಆ ಪುಣ್ಯಲೋಕಕ್ಕೆ ಹೋಗುವಂಥದ್ದು. ಅದು ಭಗವಂತನಿಂದಲೇ ಸಾಧ್ಯ. ಅದು ಅದಕ್ಕೆ ನನ್ನ ಪಾದ ಮೂಲವನ್ನು ಯಾರು ಉಪಾಸನೆ ಮಾಡ್ತಾರೋ, ಕ್ಷೇಮಾಯ ಪಾದ ಮೂಲಂ ಮೇ ಪ್ರವಿಶ್ಯಂತ ಕುತೋ ಭಯಂ. ಯಾರು ನನ್ನ ಉಪಾಸನೆ ಮಾಡ್ತಿರ್ತಾರೆ ಅವರಿಗೆ ಯಾವ ಭಯನೂ ಇಲ್ಲ ತಾಯಿ, ಅವರಿಗೆ ನಾನೇ ಉದ್ಧಾರ ಮಾಡಿಬಿಡ್ತೀನಿ.